ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತ್ತ ಯುದ್ಧದ ಕಿಚ್ಚು ದಿನೇ ದಿನೇ ಧಗಧಗಿಸ್ತಾ ಇದ್ರೆ ಇತ್ತ ರಾಜ್ಯದಲ್ಲಿ ಅಡುಗೆ ಅನಿಲದ ಹಾಹಾಕಾರ ಶುರುವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ದಂಧೆಕೋರರು 1900 ರೂಪಾಯಿಗೆ ಸಿಲಿಂಡರ್ ಅನ್ನ ಬರೋಬ್ಬರಿ 7,000ಕ್ಕೆ ಮಾರಾಟ ಮಾಡ್ತಿದ್ದಾರೆ. ಹೋಟೆಲ್ ಉದ್ಯಮ ಅಕ್ಷರಶಃ ಹಳ್ಳ ಹಿಡಿದಿದೆ. ರಾಜ್ಯಾದ್ಯಂತ ಸಿಲಿಂಡರ್ ಕೊರತೆ, ಕಾಳಸಂತೆಯಲ್ಲೇ ಗ್ಯಾಸ್ ದಂಧೆ. ಒಂದೇ ಒಂದು ಮಿಸ್ಡ್ ಕಾಲ್ಗೆ ಸಿಕ್ತಾಗಿದ್ದ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತ ಸ್ಥಿತಿ ಎದುರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮವೇ ಹಳ್ಳ ಹಿಡಿದಿದೆ. ಗ್ಯಾಸ್ ಅಭಾವವನ್ನೇ ಕೆಲ ದಂಧೆಕೋರರು ಬಂಡವಾಳ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ. ಇನ್ನು ಮೈಸೂರಿನಲ್ಲೂ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ದಂಧೆ ನಡೆಯುತ್ತಿದೆ. ಒಂದು ಸಿಲಿಂಡರ್ಗೆ 4-5 ಸಾವಿರ ಪಡೆದು ಮಾರ್ತಿದ್ದಾರೆ ಅಂತ ಹೋಟೆಲ್ ಮಾಲೀಕರು ಆರೋಪಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ, ಅದರಿಂದಾಗಿ ಈಗ ಬ್ಲ್ಯಾಕಲ್ಲಿ ಖರೀದಿ ಮಾಡಬೇಕು. ಈಗ ನಾವು ಕ್ಲೋಸ್ ಮಾಡಬೇಕೋ ಇಲ್ಲ ಓಪನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದೀವಿ. ಈಗ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗೋದು ತುಂಬ ಕಷ್ಟ ಇದೆ. ಈಗ ಬ್ಲ್ಯಾಕಲ್ಲಿ ನಾವು ಖರೀದಿ ಮಾಡ್ತೀವಿ ಅಂತಂದರೆ 5,000 6 ಸಾವಿರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕೇಳಿದಷ್ಟು ರೇಟ್ಗೆ ಗ್ಯಾಸ್ ತರುತ್ತಿರುವ ಹೋಟೆಲ್ ಮಾಲೀಕರು ಅದರ ಹೊರೆಯನ್ನ ಗ್ರಾಹಕರ ಹೆಗಲಿಗೆ ಹಾಕಿದ್ದಾರೆ. ಜೊತೆಗೆ ಊಟ ತಿಂಡಿಗಳ ದರದಲ್ಲೂ 5ರಿಂದ 20 ರೂಪಾಯಿ ತನಕ ಬೆಲೆ ಹೆಚ್ಚಿಸಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗಿದ್ದ ಗೃಹ ಬಳಕೆ ಸಿಲಿಂಡರ್ ಇನ್ನು ಕೆಲವು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗೃಹ ಬಳಕೆ ಸಿಲಿಂಡರ್ ಬಳಸುತ್ತಿದ್ದಾರೆ. ರಾಜ್ಯಾದ್ಯಂತ ದಾಳಿ ನಡೆಸಲಾಗಿದ್ದು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ದ ಗೃಹ ಬಳಕೆ ಸಿಲಿಂಡರ್ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಪೀಣ್ಯದಲ್ಲಿ 45, ಚಿಕ್ಕಜಾಲದಲ್ಲಿ 209 ಸಿಲಿಂಡರ್ ಸೀಸ್ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ 3, ಯಾದಗಿರಿಯಲ್ಲಿ 46, ದಾವಣಗೆರೆಯಲ್ಲಿ 13 ಸಿಲಿಂಡರ್ ಸೇರಿ ಒಟ್ಟು 316 ಸಿಲಿಂಡರ್ ಸೀಸ್ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ 20ರಷ್ಟು ಕಮರ್ಷಿಯಲ್ ಸಿಲಿಂಡರ್ ಅನ್ನು ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಬಸ್ ನಿಲ್ದಾಣದ ಕ್ಯಾಂಟೀನ್, ದೇವಸ್ಥಾನ, ಸರ್ಕಾರಿ ಕಚೇರಿಗೆ ವಿತರಿಸಲು ಸೂಚನೆ ನೀಡಲಾಗಿದೆ ಅಂತ ಆಹಾರ ಇಲಾಖೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಹಲವು ಹೋಟೆಲ್ ಬಂದ್, ಕೆಲವರಿಂದ ಪರ್ಯಾಯ ಮಾರ್ಗ. ಸಿಲಿಂಡರ್ ಕೊರತೆಯಿಂದ ಆನಂದರಾವ್ ಸರ್ಕಲ್ನಲ್ಲಿರೋ ಕೃಷ್ಣಸಾಗರ್ ಹೋಟೆಲ್ ಬಂದ್ ಆಗಿದೆ. ಬಸವನಗುಡಿಯ ಬೈಟೋ ಕಾಫಿ ಹೋಟೆಲ್ಗೆ ಬೀಗ ಬಿದ್ದಿದೆ. ಕೆಲವರು ಹೋಟೆಲ್ ಬಂದ್ ಮಾಡಿದ್ರೆ ಇನ್ನು ಕೆಲವರು ಪರ್ಯಾಯ ದಾರಿ ಹುಡುಕಿಕೊಂಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿಯಲ್ಲಿರೋ ಶುಭಂ ಹೋಟೆಲ್ನಲ್ಲಿ ಇದ್ದಿಲು ಬಳಸಿ ಅಡುಗೆ ತಯಾರಿಸಲಾಗ್ತಿದೆ. ಸಿಲಿಂಡರ್ ಅಭಾವದಿಂದ ಪರ್ಯಾಯ ವ್ಯವಸ್ಥೆ ಕಂಡುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಆಧುನಿಕ ಒಲೆಗಳು ಹೋಟೆಲ್ಗಳಲ್ಲಿ ಸದ್ದು ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, TV9.